ಕೂತ್ಕೊಂಡು ಆಲೋಚನೆ ಮಾಡೋದೇ ಬೇರೆ, ಇಲ್ಲಿ ಬಂದು ಆಗೋ ಫೀಲೇ ಬೇರೆ. ತುಂಬ ಕಷ್ಟ. ಸರಿ ಆಗುತ್ತೆ ಅಂದರೆ ಅದು ಇಷ್ಟಂತಿರುತ್ತೆ ಅಷ್ಟು, ಆದರೆ ಆಗುತ್ತೆ. 1000 ಜನ ನೋಡಿದ್ರೆ 20 ರೂಪಾಯಿ ಬರುತ್ತೆ. ಫುಲ್ಲು ಮಳೆ ಮೋಡ ಆಗಿದೆ, ಒಂದು ಕಡೆ ಕತ್ಲಾಗ್ತಾ ಇದೆ, ಎಲ್ಲಿರ್ಬೇಕೋ ಗೊತ್ತಾಗ್ತಿಲ್ಲ. ಬಟ್ಟೆ ಬೇರೆ ಹಿಂಗೆಲ್ಲ ಹಾಕ್ಕೊಂಡಿದ್ದೀನಿ, ಹಿಂಗೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಈ ಶೆಲ್ಟ್ರದೇ ಎಲ್ಲಿ ಸ್ಟೇ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಫುಲ್ ಮಳೆ ಮೋಡ ಬೇರೆ ಆಗಿದೆ ನೋಡಿ. ಆ ಕಡೆ ಎಲ್ಲ ಮಳೆ ಆಗ್ತಿದೆ, ಹೆಂಗಾಗಿದೆ ನೋಡಿ, ಭಯಂಕರವಾಗಿ ಭಯ ಹುಟ್ಟಿಸೋ ಥರ ಆಗಿದೆ. ಈ ಕಡೆನೂ ಆಗ್ತಾಯಿದೆ, ಮಳೆ ಬರುತ್ತೆ ಪಕ್ಕ. ಫುಲ್ಲು ಮಿಂಚ್ತೈತೆ, ಗುಡುಗ್ತೈತೆ, ಥರ ಭಯ ಸೃಷ್ಟಿಸೋ ಥರ ಆಗ್ಬಿಟ್ಟಿದೆ ಪ್ರಕೃತಿ. ಈ ಮೋಡ ಗುಡುಗೋದು ಮಿಂಚೋದು ದೊಡ್ಡದಾಗಿ ಇದೆ ನನ್ನ ಎದುರಿಸ್ಬಿಟ್ಟು. ಶೆಲ್ಟರು ಎಲ್ಲಿ ಅಂತ ಗೊತ್ತಿಲ್ಲಲ್ಲ, ಅದರಿಂದ ಸ್ವಲ್ಪ ಟೆನ್ಷನ್ನಲ್ಲಿತ್ತು. ಅದರಲ್ಲಿ ಇದು ಬೇರೆ ಗುಡುಗು ಮಿಂಚು, ಇಷ್ಟೊಂದು ಮಳೆ ಬಂದ್ಬಿಟ್ರೆ ಹೆಂಗೆ ಈಗ ಅಂತ ಒಂಥರ. ಸರಿ, ಸದ್ಯಕ್ಕೆ ಮಳೆ ಏನು ಬರೋ ಥರ ಇಲ್ಲ. ಆ ಕಡೆ ಹೋಯ್ತು ನೋಡೋಣ ಸ್ಟೇ ಎಲ್ಲಿ ಅಂತ. ಇವತ್ತು ಫಸ್ಟ್ ಟೈಮ್ ನಾನು ಟೆಂಟ್ ಹಾಕಿದ್ದೀನಿ. ಇದು ಏನೋ ಒಂಥರ ಚಿಕ್ಕದಾಗಿ ಕಂಫರ್ಟಾಗಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇದು. ಮಳೆ ಬಂದರೂ ಲೈಟಾಗಿ ಸೋರೋ ಚಾನ್ಸಸ್ ಇದೆ. ಇದೇನಾಗುತ್ತೆ. ಪರವಾಗಿಲ್ಲ, ಕುತ್ಕೊಂಡ್ರೆ ಒಳಗಡೆ ಬೆಚ್ಚಗೆ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ, ಮಳೆ ಏನಾದರೂ ಜೋರಾಗಿ ಬಂದರೆ ಸೋರುತ್ತೇನೋ, ಅದು ಏನು ಮಾಡುತ್ತೋ, ಕೆಳಗೆ ನೀರು ಬರೋದು ಆ ಥರ ಎಲ್ಲ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ನಿನ್ನೆ ನಾನು ಹೇಳಿದ್ನಲ್ಲ, ಒಂದು ಇದು ಡಿಫ್ರೆಂಟ್ ಪ್ರಪಂಚ, ದಿನ ಒಂದೊಂದು ಥರ ಇರುತ್ತೆ ಅಂತ. ಬಟ್ ತುಂಬ ಕಷ್ಟ ನಿಜವಾಗ್ಲೂ ಸೈಕ್ಲಿಂಗ್ ಅನ್ನೋದು. ನಾವು ಒಂಥರ ಅಂದ್ಕೊತೀವಿ ಅಡ್ವೆಂಚರಸ್ ಆಗಿರುತ್ತೆ, ನಾವು ಮನೇಲಿ ಕುತ್ಕೊಂಡು ಆಲೋಚನೆ ಮಾಡೋದೇ ಬೇರೆ, ಇಲ್ಲಿ ಬಂದು ಆಗೋ ಫೀಲೇ ಬೇರೆ. ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ ನಿಜವಾಗ್ಲೂ. ನಾವು ರೋಡಲ್ಲಿದ್ದಾಗ ಕೂಡ ನಾನು ಏನು ಅನ್ಕೊಂತೆ ಅಂದರೆ, ಊಟ ಮಾಡೋದು ಬೇಡ, ತೋಟಗಳಿರ್ತವೆ, ಅಲ್ಲಿ ಏನಾದರೂ ಸಿಗ್ತವೆ ಹಣ್ಣು ಕಾಯಿ, ಅದನ್ನು ತಿಂದುಬಿಡೋಣ. ಆಮೇಲೆ ಅಲ್ಲೇ ಮೋಟ್ರೆಲ್ಲ ಇರ್ತದೆ, ಅಲ್ಲೋಗಿ ಸ್ನಾನ ಮಾಡ್ಬೋದು. ನಾವೆಲ್ಲ ನೋಡಿದೆವು, ಏನೋ ಸಿನಿಮಾ ಸ್ಟೈಲಲ್ಲಿ ನಾವು ಆಲೋಚನೆ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ಎಲ್ಲೂ ಆಗೋಲ್ಲ, ಎಲ್ಲೂ ಏನೂ ಸಿಗೋಲ್ಲ. ನಾವು ಹೋಟ್ಲಲ್ಲೇ ತಿನ್ನಬೇಕು. ಮತ್ತು ಸ್ನಾನ ಮಾಡೋಕ್ಕೆ ಎಲ್ಲೂ ಸಿಗಲಿಲ್ಲ. ಅದೃಷ್ಟ ಏನಂದರೆ, ಇವತ್ತು ನನಗೆ ಅಲ್ಲಿ ಒಂದು ನದಿ ಕಾಣಿಸ್ತು. ಹೋದೆ, ಅಲ್ಲೇ ಸ್ನಾನ ಮಾಡೋಣ ಅಂದರೆ ಅಷ್ಟರಲ್ಲಿ ಒಬ್ಬ ಅಣ್ಣ ಬಂದು, ಇನ್ನೂ ಒಳಗೆ ಇನ್ನೂ ಚೆನ್ನಾಗಿದೆ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿ ಕಳ್ಸರು. ಅದು ನದಿ ಆಗಿರೋದ್ರಿಂದ ಅಲ್ಲಿ ಮಾಡಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇರೆ, ಇಲ್ಲಿ ರಿಯಾಲಿಟಿ ಅನ್ನೋದು ನಿಜವಾಗ್ಲೂ ತುಂಬ ಡಿಫ್ರೆಂಟ್ ಇರುತ್ತೆ. ಸೈಕ್ಲಿಂಗಲ್ಲಿ ತುಳಿಯೋದು ಕೂಡ ತುಂಬ ಕಷ್ಟ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ನನಗೇನೋ ಸ್ವಲ್ಪ ಇಷ್ಟ ಇರೋದ್ರಿಂದ ತುಳಿಯೋದ್ರಲ್ಲೇನು ಇದಾಗ್ತಿಲ್ಲ. ತುಳಿಯೋದು ನನಗೆ ಎಂಜಾಯ್ಮೆಂಟೇ ಇದೆ. ಬಟ್ ಈ ಶೆಲ್ಟ್ರು ಸ್ಟೇ ಅನ್ನೋದೇ ಸ್ವಲ್ಪ ನನಗೆ ತುಂಬ ಕಷ್ಟ ಅನ್ನೋದು ಅನಿಸ್ತಿದೆ. ಸೊ ಟೋಟಲಾಗಿ ಸೈಕ್ಲಿಂಗ್ ನಿಜವಾಗ್ಲೂ ತುಂಬ ಕಷ್ಟನೇ. ಅದು ಚಾರ್ಜಿಂಗ್ ಬೇರೆ ಇಲ್ಲ ಇವತ್ತು. ಮೋಸ್ಟ್ಲಿ ಇಲ್ಲಿ ಚಾರ್ಜಿಂಗ್ ಇಟ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ನಾಳೆ ವೀಡಿಯೋ ಮಾಡೋದು ಕೂಡ ಅದೇನು ಮಾಡಬೇಕು ಗೊತ್ತಿಲ್ಲ. ಸೊ ಶೆಲ್ಟ್ರದ್ದು ಕೂಡ ಸಾಯಂಕಾಲ ಫುಲ್ಲು ಮಳೆ ಮೋಡ ಆಗಿಬಿಟ್ಟು ಫುಲ್ಲು ಮಿಂಚ್ತಾಯಿದೆ, ಗುಡುಗ್ತಾಯಿದೆ, ಫುಲ್ ಭಯ ಆಗೋಯ್ತು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಅದು ಬೇರೆ ನಾನು ಸಿಟಿ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಇಲ್ದಂಗೆ ಮಧ್ಯದಲ್ಲಿದ್ದೀನಿ. ಶಿರಾ ಇನ್ನೂ ಒಂದು 10 ಕಿಲೋಮೀಟ್ರ್ ಇದೆ. ಸೊ ಏನು ಮಾಡಬೇಕು ಅಂತಿದ್ದಾಗ ನಾನು ಹಂಗೆ ಬಂದೆ. ಒಬ್ಬ ಕುರಿ ಕಾಯ ಅಣ್ಣ ಇದ್ದ, ಇಲ್ಲೆಲ್ಲ ಪೆಟ್ರೋಲ್ ಬಂಕ್ ಐತೆ ಅಂದರೆ ಮುಂದೆ 1 ಕಿಲೋಮೀಟ್ರಲ್ಲಿ ಐತೆ ನೋಡಂದ. ಬಂದುಬಿಟ್ಟು ಕೇಳಿದೆ, ಅವರು ಓಕೆ ಮಲ್ಕೋ ಏನು ಪ್ರಾಬ್ಲಮ್ ಇಲ್ಲ ಅಂತಂದರು, ಭಾರತ್ ಪೆಟ್ರೋಲಿಯಮ್ ಅಂತ. ಸೊ ನಾನು ಊಟ ಬರ್ತೀನಿ ಅಂತ ಹೋದೆ. ಊಟ ಮಾಡ್ಕೊತಿರ್ಬೇಕಾದ್ರೆ ಆ ಮಳೆ ಬಂತು. ಹಂಗೆ ಲೈಟಾಗಿ ಬಂತು, ಜೋರಾಗೇನು ಬರಲಿಲ್ಲ. ಮುಗಿಸ್ಕೊಂಡು ಬಂದೆ. ಆ ಊಟ ಟಿಫನ್ ಎಲ್ಲಾದರೂ ಸಿಗುತ್ತೇನೋ ಅಂತ ಎಲ್ಲ ಕಡೆ ಹುಡುಕಿದೆ, ಬಟ್ ಎಲ್ಲೂ ಟಿಫನ್ ಸಿಗಲಿಲ್ಲ, ಎಲ್ಲ ಕ್ಲೋಸ್ ಆಗಿದ್ವು. ಎಲ್ಲೂ ದೊಡ್ಡ ಟೌನ್ ಥರ ಇಲ್ಲ, ಇದು ಹೊರಗಡೆ ಇದೆ. ಸೊ ಇನ್ನು ಏನು ಮಾಡೋದು ಅಂತಂದರೆ, ಪಕ್ಕದಲ್ಲಿ ಒಂದೇ ಒಂದು ಡಾಬಾ ಇತ್ತು, ಅಲ್ಲೋಗಿ ಮಾಡು ಊಟ ಅಂತ ಹೇಳಿದ್ರು. ಸೊ ಅಲ್ಲಿ ಡಾಬಾಗೆ ಹೋದೆ. ಅವರು ದಾಲು ರೋಟಿ ಅನ್ನೋದು ಕೊಟ್ಟರು.
ಸೊ ಅದನ್ನು ತಿಂದೆ. ಅದು ಚೆನ್ನಾಗಿತ್ತು, ರೋಟಿ ದಾಲ್ ಸಖತ್ತಾಗಿತ್ತು. ಬಟ್ ಬಡ್ಜೆಟ್ ನನಗೆ ಹೈ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಏನಿಲ್ಲ, ತಿನ್ನಲೇಬೇಕಲ್ಲ. ತಿಂದ್ಬಿಟ್ಟು ಬಂದು ಚೆನ್ನಾಗಿತ್ತು ಅದು. ಸೊ ಬಂದು ಮತ್ತೆ ಇಲ್ಲಿ ಮ್ಯಾನೇಜರ್ ಕೇಳಿದೆ, ಓಕೆ ಸರಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೊ ಅಂತ ಹೇಳಿದ್ರು. ಅದರಿಂದ ಇವಾಗ ಟೆಂಟ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಯಾರೋ ಹುಡುಗ ಇಲ್ಲೇ ಡೀಸೆಲ್ ಹಾಕ್ಸ್ಲಿಕ್ಕೆ ಅಂತ ಬಂದಿದ್ದ. ಆ ಹುಡುಗ ಬಂದು ಮಾತಾಡಿಸ್ದ, ಹಿಂದಿ ಹುಡುಗ, ಚೆನ್ನಾಗಿ ಮಾತಾಡಿಸ್ದ ಫುಲ್ಲು. ಸೊ ಅದಕ್ಕೆ ಮಾತಾಡಿದ್ವಿ. ಸೊ ಇದು ಸೈಕ್ಲಿಂಗ್ ಅನ್ನೋದು, ಸೊ ನಾನು ಅಂದ್ಕೊಂಡಿರೋ ಅಂಥ ಎಂಜಾಯ್ಮೆಂಟ್ ಏನಿಲ್ಲ, ತುಂಬ ಕಷ್ಟ ಅನ್ನೋದು ಕಷ್ಟ ಅನಿಸಿದ್ರು. ಒಂದಂತೂ ನಿಜ, ಅಹಂಕಾರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಸ್ವಾಭಿಮಾನ ಅನ್ನೋದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಕಳ್ಕೊಬೇಕಾಗುತ್ತೆ. ಯಾಕಂದರೆ ಅಲ್ಲಲ್ಲಿ ಕೇಳ್ತಾ ಇರಬೇಕು, ಅಂದರೆ ಕೇಳ್ಕೊಳ್ಳೋದಲ್ಲ, ಜಸ್ಟ್ ಎಲ್ಲರ ಜೊತೆ ನಾವು ಮಿಂಗಲಾಗಿ ಹೋಗ್ತಾ ಇರಬೇಕಾಗುತ್ತೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು. ಬಟ್ ನಮಗೆ ನಮ್ಮದೇ ಬೇರೆ ಮೆಂಟಾಲಿಟಿ ಥರ ಇರ್ತೀವಲ್ಲ, ನಾನು ಅಸಲು ಮಾತಾಡೋದೇ ಇಲ್ಲ ನಾನು. ಬಟ್ ಈಗ ಎಲ್ಲರನ್ನೂ ಮಾತಾಡಿಸ್ಬೇಕಾಗುತ್ತೆ. ಇದು ಸೈಕ್ಲಿಂಗ್ ಅನ್ನೋದು ತುಂಬ ಕಷ್ಟನೇ ಇರುತ್ತೆ, ಬಟ್ ಹೆಲ್ದಿನೂ ಬರುತ್ತೆ, ಹೆಲ್ದಿ ಆಗ್ತಾರೆ ಸೈಕ್ಲಿಂಗು ಮಾಡೋದ್ರಿಂದ. ಸೊ ಮಾಡ್ಬೇಕನ್ನೋರು ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಇವತ್ತಿನ ವಿಡಿಯೋ. ಇನ್ನು ಈಗ ಮಲ್ಕೊತೀನಿ. ಆಮೇಲೆ ಚಾರ್ಜಿಂಗ್ ಸಿಕ್ಕರೆ ನೈಟ್ ಯಾರನ್ನಾದ್ರೂ ಕೇಳಿಬಿಟ್ಟು ಹಾಕ್ಕೊಂಡ್ರೆ ಬೆಳಿಗ್ಗೆಗೆ ಆಗುತ್ತೆ, ಇಲ್ಲಾಂದರೆ ಏನು ಮಾಡಬೇಕು ಗೊತ್ತಿಲ್ಲ. ಸರಿ, ನೋಡೋಣ. ಸರಿ, ಗುಡ್ ನೈಟ್ ಎಲ್ರಿಗೂ, ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಒಳಗಡೆ ನೋಡ್ಬೋದು, ಅದು ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ ಅದು ಸ್ಟ್ರೆಚಿಂಗ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಸ್ಪೇಸ್ ಇಲ್ಲ, ಕಡಿಮೆ ಸ್ಪೇಸಲ್ಲಿ ಇದೆ. ಚಾರ್ಜಿಂಗ್ ಲೈಟು ಏನು ತಗೊಂಡಿಲ್ಲ. ಸೊ ಇಷ್ಟು ಏನೂ ಕಾಣೋದಿಲ್ಲ, ಏನೂ ಅರ್ಥನೂ ಆಗೋದಿಲ್ಲ. ಹಿಂಗೆ ಓಕೆ, ಪರವಾಗಿಲ್ಲ ಅಷ್ಟೇ. ದುಡ್ಡಿಗೆ ತಕ್ಕಂಥದ್ದು, ಎಲ್ಲದರಲ್ಲೂ ಕಡಿಮೆ ತೊಗೊಂಡಿದ್ದೆ. 1000 ರೂಪಾಯಿಗೆ ಅದಿಷ್ಟೇ ಬಂದಿದೆ. ನನ್ನ ಟೆಂಟಿಂದ ವ್ಯೂ ಅನ್ನೋದು ಈ ಥರ ಇದೆ ನೋಡಿ. ಅದು ಹೈವೇ, ವೆಹಿಕಲ್ಸ್ ಹೋಗ್ತಾ ಇದ್ದಾವೆ. ಇದೆಲ್ಲ ಪೆಟ್ರೋಲ್ ಬಂಕ್. ಇದು ನನ್ನ ಟೆಂಟ್.